ನಮಸ್ಕಾರ. ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಂದು ತಾಯಿ ದುರ್ಗಿ 5ನೇ ಅವತಾರ ತಗೊಂತಾರೆ. ಆ 5ನೇ ಅವತಾರದ ಹಿಂದಿನ ಕತೆ ಏನು, ತಾಯಿ ಸ್ಕಂದ ಮಾತಾ ಅಂತ ಕರಿತೀವಿ. ಆ ಸ್ಕಂದ ಮಾತನ ಪೌರಾಣಿಕ ಕತೆ ಏನು, ಆ ತಾಯಿಗೆ ಸ್ಕಂದ ಮಾತಾ ಅಂತ ಯಾಕೆ ಹೆಸರು ಬಂತು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಬರೋಣ ಬನ್ನಿ. ಸ್ಕಂದ ಅಂದರೆ ಕಾರ್ತಿಕೇಯನ ತಾಯಿಯೇ ಈ ಸ್ಕಂದ ಮಾತಾ. ಈ ತಾಯಿಗೆ 4 ಭುಜಗಳಿದ್ದು ಬಲಗೈಯಲ್ಲಿ ಬಾಲಸ್ಕಂದನನ್ನು ಹಿಡಿದಿರುತ್ತಾರೆ. ಹಾಗೆ ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿರುವಂತಹ ತಾಯಿ ಎಡಗೈಯಲ್ಲಿ ಜಪಮಾಲೆಯನ್ನು, ಮತ್ತೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾರೆ. ನಾವು ಇಂದು ತಾಯಿಯನ್ನು ಬಿಳಿಯ ಬಣ್ಣದ ವಸ್ತ್ರದಿಂದ ಅಲಂಕರಿಸಿ, ನಾವು ಕೂಡ ಬಿಳಿಯ ಬಣ್ಣದ ವಸ್ತ್ರವನ್ನು ಧರಿಸಿ ತಾಯಿಗೆ ಪೂಜೆ ಮಾಡುವುದರಿಂದ ತಾಯಿಯ ಕೃಪೆಗೆ ಪಾತ್ರರಾಗ್ತೀವಿ. ಅದೇ ರೀತಿಯಾಗಿ ತಾಯಿಗೆ ಇಂದು ಬಾಳೆಹಣ್ಣಿನ ನೈವೇದ್ಯ ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಹಾಗೆ ಯಾರೆಲ್ಲ ಸಂತಾನದ ನಿರೀಕ್ಷೆಯಲ್ಲಿ ಇರುತ್ತಾರೋ ಅಂಥವರಿಗೆ ಈ ತಾಯಿಯನ್ನು ಶ್ರದ್ಧೆಯಿಂದ ಪೂಜೆ ಮಾಡಿ ಸಂಜೆ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ಕರೆದು ಅರಿಶಿನ ಕುಂಕುಮದ ಜೊತೆಗೆ ನಾವು ಬಾಳೆಹಣ್ಣನ್ನು ನೀಡುವುದರಿಂದ ತಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ. ಹಾಗೆ ಈ ತಾಯಿಯ ಹಿನ್ನೆಲೆ ಏನು, ಈ ತಾಯಿಗೆ ಸ್ಕಂದ ಮಾತಾ ಅಂತ ಯಾಕೆ ಹೆಸರು ಬಂತು ಅನ್ನೋ ಎಲ್ಲ ಪೌರಾಣಿಕ ಕಥೆಯನ್ನು ನಾವು ಇಂದು ತಿಳ್ಕೊಳ್ಳೋಣ. ತಾರಕಾಸುರನೆಂಬ ರಾಕ್ಷಸನು ಕಠಿಣವಾದ ತಪಸ್ಸನ್ನು ಮಾಡುತ್ತಿರುತ್ತಾನೆ. ಈ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷನಾಗಿ ಏನು ಹೊರಬೇಕು ಅಂತ ಕೇಳ್ತಾನೆ. ಆಗ ತಾರಕಾಸುರನು ನನಗೆ ಅಮರನಾಗುವಂತೆ ವರವನ್ನು ನೀಡಿ ಎಂದು ಬ್ರಹ್ಮನ ಹತ್ರ ಕೇಳ್ತಾನೆ. ಆಗ ಬ್ರಹ್ಮನು ಹೇಳ್ತಾರೆ, ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ಹುಟ್ಟಿದ ಮೇಲೆ ಸಾವು ಖಚಿತ, ಇದು ಪ್ರಕೃತಿಯ ನಿಯಮ ಎಂದು ಬ್ರಹ್ಮನು ಹೇಳುತ್ತಾರೆ. ಆಗ ತಾರಕಾಸುರನು ಸರಿ, ಹಾಗಾದರೆ ನಾನು ಶಿವನ ಮಗನಿಂದಲೇ ಸಾವನ್ನು ಬಯಸುತ್ತೇನೆ ಎಂದು ಹೇಳಿದಾಗ ಬ್ರಹ್ಮನು ತಥಾಸ್ತು ಎಂದು ಹೇಳ್ತಾರೆ. ಯಾಕೆ ಅವರು ಶಿವನ ಮಗನಿಂದಲೇ ಸಾವನ್ನು ಬಯಸುತ್ತಾರೆ ಎಂದರೆ, ಶಿವ ವೈರಾಗಿಯಾಗಿರ್ತಾರೆ. ಅವರು ಸ್ಮಶಾನವಾಸಿಯಾಗಿರುವುದರಿಂದ ಅವರಿಗೆ ಮದುವೆಯಾಗಲಿ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಆಸಕ್ತಿ ಇರುವುದಿಲ್ಲ. ಹಾಗಾಗಿ ಶಿವ ಮದುವೆಯಾಗುವುದಿಲ್ಲ ಎಂಬ ಸದೃಢ ನಂಬಿಕೆ, ಜೊತೆಗೆ ಶಿವ ಮದುವೆಯಾದರೂ ಮಕ್ಕಳಾಗುವುದಿಲ್ಲ ಎನ್ನೋ ಭರವಸೆಯಿಂದ ಈ ವರವನ್ನು ತಾರಕಾಸುರ ಬ್ರಹ್ಮನಿಂದ ಪಡೆಯುತ್ತಾರೆ. ಆದರೆ ಈ ವರವನ್ನು ಪಡೆದ ತಾರಕಾಸುರ ತನ್ನ ಗರ್ವದಿಂದ ಎಲ್ಲ ಋಷಿಮುನಿಗಳನ್ನು, ದೇವಾನುದೇವತೆಗಳನ್ನು ಚಿತ್ರಹಿಂಸೆ ಮಾಡ್ತಾ ಇರ್ತಾರೆ. ಈ ಚಿತ್ರಹಿಂಸೆಯನ್ನು ತಾಳಲಾರದೆ ಋಷಿಮುನಿಗಳು, ದೇವಾನುದೇವತೆಗಳು ಎಲ್ಲ ಹೋಗಿ ದೇವರ ಹತ್ರ, ಶಿವನ ಹತ್ರ ಕೇಳ್ತಾರೆ, ಶಿವ ನಮ್ಮನ್ನು ಕಾಪಾಡಿ ಈ ತಾರಕಾಸುರನಿಂದ ಅಂತ ಕೇಳಿದಾಗ ಆಗ ಶಿವ ಇದೊಂದೇ ಪರಿಹಾರ, ನಾನು ವಿವಾಹ ಆಗಬೇಕು ಅಂತ ಹೇಳಿ ಶಿವ ಪಾರ್ವತಿಯೊಂದಿಗೆ ವಿವಾಹ ಆಗ್ತಾರೆ. ಆ ವಿವಾಹ ಆದಾಗ ತಾಯಿಗೆ ಜನಿಸುವಂತಹ ಈ ಸ್ಕಂದನೆ ಕಾರ್ತಿಕೇಯ. ಆಗ ಈ ತಾಯಿಗೆ ಸ್ಕಂದ ಮಾತಾ ಎಂಬ ಹೆಸರು ಬರುತ್ತೆ. ಈ ಸ್ಕಂದ ಮಾತಾ ತಾಯಿಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ. ನವರಾತ್ರಿಯ 5ನೇ ದಿನವಾದ ಇಂದು ತಾಯಿ ಸ್ಕಂದ ಮಾತೆಯನ್ನು ಪೂಜೆ ಮಾಡ್ತಾ, ಸ್ಕಂದ ಮಾತೆಗೆ ಭಕ್ತಿಯಿಂದ ನಮಿಸ್ತಾ, ನಾಳೆ ತಾಯಿ ಕಾತ್ಯಾಯಿನಿ ದೇವಿ ಬರ್ತಾರೆ. ಆ ದೇವಿಯ ಕತೆ ಏನು, ಆ ದೇವಿಯ ಹಿನ್ನೆಲೆ ಏನು, ಆ ದೇವಿಯ ಬಣ್ಣ ಯಾವುದು ಅನ್ನೋದನ್ನು ಎಲ್ಲ ನಾವು ಸಂಪೂರ್ಣವಾಗಿ ನನ್ನ ಮುಂದಿನ ವಿಡಿಯೋದಲ್ಲೇ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಿದ್ದೀನಿ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.